ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು 1780ರಿಂದ 1784ರವರೆಗೆ ಭಾರತೀಯ ಉಪಖಂಡದಲ್ಲಿ ನಡೆದ ಸಂಘರ್ಷವಾಗಿತ್ತು. ಈ ಯುದ್ಧವು ಎರಡೂ ಕಡೆಗಳಲ್ಲಿ ಸ್ಪಷ್ಟ ವಿಜಯವಿಲ್ಲದೆ ಕೊನೆಗೊಂಡಿತು. ಮಂಗಳೂರು ಒಪ್ಪಂದವು ಯುದ್ಧ ಪ್ರಾರಂಭವಾಗುವ ಮೊದಲು ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಪುನಃ ಸ್ಥಾಪಿಸಿತು. ಯುದ್ಧವು ಮೈಸೂರು ಸಾಮ್ರಾಜ್ಯ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಒಳಗೊಂಡಿತ್ತು. ಮೈಸೂರು ಸಾಮ್ರಾಜ್ಯವು ಭಾರತದ ದಕ್ಷಿಣದಲ್ಲಿ ಒಂದು ದೊಡ್ಡ ರಾಜ್ಯವಾಗಿತ್ತು. ಅದು ಫ್ರೆಂಚ್ ಮಿತ್ರ ರಾಷ್ಟ್ರವಾಗಿತ್ತು ಮತ್ತು ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲಿಷರ ಪರವಾಗಿತ್ತು. ಇನ್ನು ಮರಾಠರೊಂದಿಗಿನ ದೀರ್ಘ ಸಂಘರ್ಷದ ಸಮಯದಲ್ಲಿ ಹೈದರ್ ಅಲಿ ಹಲವಾರು ಬಾರಿ ಈಸ್ಟ್ ಇಂಡಿಯಾ ಕಂಪನಿಯ ಸಹಾಯವನ್ನು ಕೂಡ ಕೋರಿದ್ದನು ಮತ್ತು ಪ್ರತಿ ಬಾರಿಯೂ ಹೈದರ್ನ ಶತ್ರು ಆರ್ಕಟ್ ನವಾಬನ ಪ್ರಭಾವದಿಂದಾಗಿ ಮದ್ರಾಸ್ನಲ್ಲಿನ ಪ್ರಭಾವದಿಂದಾಗಿ ಅದನ್ನು ನಿರಾಕರಿಸಲು ಕೂಡ ಆಯಿತು. ಬ್ರಿಟಿಷರು 1770ರ ದಶಕದಲ್ಲಿ ಹೆಚ್ಚಿನ ಕಾಲ ಯುದ್ಧದಲ್ಲಿದ್ದ ಒಪ್ಪಂದಗಳನ್ನು ನಿರಾಕರಿಸುವ ಮೂಲಕ ಮರಾಠರನ್ನು ಕೆರಳಿಸಿದರು ಮತ್ತು ಗುಂಟೂರಿನ ಆಕ್ರಮಣದ ಬಗ್ಗೆ ಹೈದರಾಬಾದ್ ನಿಜಾಂ ಹಾಗೂ ಎರಡನೇ ಅಸಫ್ ಜಾ ಅವರನ್ನು ಅಸಮಾಧಾನಗೊಳಿಸಿದರು. 1771ರಲ್ಲಿ ಮರಾಠ ರಾಯಭಾರಿಗಳು ಹೈದರ್ ಅವರನ್ನು ಸಂಪರ್ಕಿಸಿ ಕಂಪನಿಯ ವಿರುದ್ಧ ಮೈತ್ರಿ ಮಾಡಿಕೊಳ್ಳುವ ಪ್ರಸ್ತಾಪವನ್ನು ಕೂಡ ಮುಂದಿಟ್ಟರು. ಪೂರ್ವ ಭಾರತದ ನಿಯಂತ್ರಣವನ್ನು ತಮ್ಮ ಆಳ್ವಿಕೆಯಿಂದ ಕಸಿದುಕೊಳ್ಳುವ ಗುರಿಯನ್ನು ಕೂಡ ಹೊಂದಿದ್ದರು. ಆ ಸಮಯದಲ್ಲಿ ಹೈದರ್ ಇನ್ನೂ ಬ್ರಿಟಿಷರೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದರಿಂದ ಮರಾಠರು ಹೆಚ್ಚಿನ ಅಧಿಕಾರವನ್ನು ಗಳಿಸುತ್ತಾರೆ ಮತ್ತು ಆ ಸಂದರ್ಭಗಳಲ್ಲಿ ತಮ್ಮದೇ ಆದ ಸ್ಥಾನಕ್ಕೆ ಬೆದರಿಕೆ ಕೂಡ ಹಾಕುತ್ತಾರೆ ಎಂದು ಅವರು ಭಾವಿಸಿದ್ದರು ಎಂದು ಗಮನಿಸಿದೆ. ಈ ಪ್ರಸ್ತಾಪವನ್ನು ಅವರಿಗೆ ತಿಳಿಸಿದರು. ಬ್ರಿಟಿಷರೊಂದಿಗೆ ಇನ್ನೂ ಯುದ್ಧದಲ್ಲಿದ್ದ ಮರಾಠರು 1779ರಲ್ಲಿ ಮೈತ್ರಿಯ ಪ್ರಸ್ತಾಪವನ್ನು ನವೀಕರಿಸಿದರು. ಈ ಸಂದರ್ಭದಲ್ಲಿ ಮೈತ್ರಿ ನಿಜಾಮನನ್ನು ಸೇರಿಸಿಕೊಳ್ಳುವುದಾಗಿತ್ತು ಎಂದು ಈ ಮೈತ್ರಿಗೆ ಸೇರುವ ಅವರ ನಿರ್ಧಾರವು ಕೂಡ ಎರಡು ಬ್ರಿಟಿಷ್ ಕ್ರಮಗಳಿಂದ ಪ್ರೇರೇಪಿಸಲ್ಪಟ್ಟಿತ್ತು. ಮೊದಲನೆಯದು ಪಶ್ಚಿಮ ಕರಾವಳಿಯ ಮಾಹೆ ಬಂದರನ್ನು ಶರಣಾಗುವ ಮೂಲಕ ಬ್ರಿಟಿಷರು ವಶಪಡಿಸಿಕೊಂಡಿದ್ದು. 1778ರಲ್ಲಿ ಫ್ರೆಂಚ್ ಅಮೆರಿಕನ್ ಕ್ರಾಂತಿಕಾರಿ ಯುದ್ಧಕ್ಕೆ ಪ್ರವೇಶಿಸಿದ ನಂತರ ಎಲ್ಲ ಫ್ರೆಂಚ್ ಹೊರಟಾಣೆಗಳನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರು ನಡೆಸಿದ ಸಂಘಟಿತ ಪ್ರಯತ್ನದ ಭಾಗವಾಗಿತ್ತು. ಇನ್ನು ಹೈದರ್ ತನ್ನ ಫ್ರೆಂಚ್ ಸರಬರಾಜು ಮಾಡಿದ ಉಪಕರಣಗಳಲ್ಲಿ ಹೆಚ್ಚಿನದನ್ನು ಈ ಫ್ರೆಂಚ್ ನಿಯಂತ್ರಿತ ಬಂದರಿನ ಮೂಲಕ ಪಡೆದರು ಮತ್ತು ಅದರ ರಕ್ಷಣೆಗಾಗಿ ಸೈನ್ಯವನ್ನು ಕೂಡ ಒದಗಿಸಿದ್ದರು. ಇದಲ್ಲದೆ ಈ ಕ್ರಮವು ಮಲಬಾರ್ ಕರಾವಳಿಯಲ್ಲಿ ನಾಯರ್ಗಳನ್ನು ಮತ್ತೆ ದಂಗೆ ಹೇಳುವಂತೆ ಮಾಡಿತು. ಆದಾಗ್ಯೂ ಹೈದರ್ ಇದನ್ನು ಬೇಗನೆ ಕೂಡ ನಿಗ್ರಹಿಸಿದನು. ಎರಡನೇ ಅಪರಾಧವೆಂದರೆ ಬ್ರಿಟಿಷ್ ಸೈನ್ಯವು ತನ್ನ ನಿಯಂತ್ರಣದಲ್ಲಿರುವ ಪ್ರದೇಶದ ಮೂಲಕ ಅಂದರೆ ಮತ್ತು ನಿಜಾಮನಿಂದ ನಿಯಂತ್ರಿಸಲ್ಪಡುವ ಇತರ ಪ್ರದೇಶಗಳು ಅಂದರೆ ಮದ್ರಾಸ್ನಿಂದ ಗುಂಟೂರಿಗೆ ಚಲಿಸಿತು. ಬೆಟ್ಟಗಳಲ್ಲಿ ಚಕಮಕಿ ನಡೆಯಿತು ಮತ್ತು ಬ್ರಿಟಿಷ್ ತುಕಡಿಯು ಮದ್ರಾಸ್ಗೆ ಕೂಡ ಹಿಮ್ಮೆಟ್ಟಿತು. ಆಗ ಹೈದರ್ ಅಲಿ 1778ರಲ್ಲಿ ತನ್ನ ನೌಕಾಪಡೆಯನ್ನು ಪುನರ್ ನಿರ್ಮಿಸಲು ಪ್ರಾರಂಭಿಸಿದನು. ಡಚ್ನ ಜಾರ್ಜ್ ಅಜೆಲರ್ಸನ್ ನೇಮಿಸಿಕೊಂಡು ಅವರು ಮಾಸ್ಟ್ಗಳು ಅಂದರೆ 40 ಪಿರಂಗಿಗಳನ್ನು ಮತ್ತು 8 ಸಣ್ಣ ಹಡಗುಗಳನ್ನು ಹೊಂದಿರುವ 8 ಕೆಚ್ಗಳನ್ನು ನಿರ್ಮಿಸಿದ್ದರು. 1779ರಲ್ಲಿ ಯುದ್ಧ ಪ್ರಾರಂಭವಾದಾಗ ಭಟ್ಕಳದಲ್ಲಿ ನೆಲೆಗೊಂಡಿದ್ದ ಹೊಸದಾಗಿ ಪುನರ್ ನಿರ್ಮಿಸಲಾದ ನೌಕಾಪಡೆಯ ಪ್ರಗತಿಯನ್ನು ತಡೆಯಲು ಬ್ರಾಹ್ಮಣರು ಮತ್ತು ಅವರ ಮಿತ್ರರು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದರು ಎಂದು ಅಜೇಲರ್ಗಳು ಗಮನಿಸಿದರು. ಈ ಮೈತ್ರಿಕೂಟವು ಭಾರತದಾದ್ಯಂತ ಬ್ರಿಟಿಷ್ ಹಿಡುವಳಿಗಳನ್ನು ಏಕಕಾಲದಲ್ಲಿ ಆಕ್ರಮಣ ಮಾಡಲು ಆಯೋಜಿಸಿತು. ಆದರೆ ಮರಾಠರು ಹೈದರ್ ತುಂಗಭದ್ರಾ ನದಿಯ ಉತ್ತರಕ್ಕೆ ಹೊಂದಿರುವ ಪ್ರದೇಶಗಳ ಮೇಲಿನ ಅವನ ಹಕ್ಕುಗಳನ್ನು ಗೌರವಿಸಲು ಒಪ್ಪಿಕೊಂಡರು ಮತ್ತು ಇಂದಿನ ಒಪ್ಪಂದಗಳ ಅಡಿಯಲ್ಲಿ ಅವನು ಪಾವತಿಸಬೇಕಾದ ಕಪ್ಪಕಾಣಿಕೆಯನ್ನು ಕಡಿಮೆ ಮಾಡಿದರು. ಹೈದರ್ ಫ್ರೆಂಚ್ನಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಅವನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ ಎಲ್ಲಾ ಪ್ರದೇಶದಿಂದ ಸಹಾಯವನ್ನು ಪಡೆಯುವ ನಿರೀಕ್ಷೆ ಇತ್ತು. ಆದಾಗ್ಯೂ ಗವರ್ನರ್ ವಾರೆನ್ ಹೆಸ್ಟಿಂಗ್ ಮತ್ತು ಕಂಪನಿಯ ರಾಜತಾಂತ್ರಿಕ ಕ್ರಮಗಳನ್ನು ನಿಜಾಂ ಮತ್ತು ಮರಾಠರು ಇಬ್ಬರು ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳದಂತೆ ಮನವೊಲಿಸಲು ಕೂಡ ಯಶಸ್ವಿಯಾದವು ಮತ್ತು ಹೈದರ್ ಸ್ವತಃ ಯುದ್ಧವನ್ನು ಹೋರಾಡಿದನು ಹಾಗೂ ಅವನು ಕಣ್ಣನೂರ್ನ ಅರಕ್ಕಲ್ ಸಾಮ್ರಾಜ್ಯದ ಎರಡನೇ ಅಲಿ ರಾಜ ಬಿಬಿ ಜುನ್ಮಾಬೆ ಮತ್ತು ಮುಸ್ಲಿಂ ಮಪ್ಪಿಲಾ ಸಮುದಾಯದೊಂದಿಗೆ ಯಶಸ್ವಿಯಾಗಿ ಮೈತ್ರಿ ಕೂಡ ಮಾಡಿಕೊಂಡನು ಮತ್ತು ನಂತರ ಡಚ್ ಸೇವೆಯಲ್ಲಿದ್ದ ಮಲಕ್ಕದ ಮುಸ್ಲಿಂ ಮಲಯರನ್ನು ಕೂಡ ಸಹ ಭೇಟಿ ಮಾಡಿದರು. ಇನ್ನು ಹೈದರಲ್ಲಿ ಒಟ್ಟುಗೂಡಿಸಿದ ಸೈನ್ಯವು ದಕ್ಷಿಣ ಭಾರತದಲ್ಲಿ ಕಂಡುಬರುವ ಅತಿ ದೊಡ್ಡ ಸೈನ್ಯಗಳಲ್ಲಿ ಒಂದಾಗಿತ್ತು. ಇದು ಸುಮಾರು 83,000 ಎಂದು ಕೂಡ ಅಂದಾಜಿಸಲಾಗಿದೆ. ತನ್ನ ಅಧೀನ ಕಮಾಂಡರ್ಗಳ ಕ್ರಮಗಳನ್ನು ಎಚ್ಚರಿಕೆಯಿಂದ ಸಂಘಟಿಸುತ್ತಾ ಅವನು ಜುಲೈ 1780ರಲ್ಲಿ ಪೂರ್ವಘಟ್ಟಗಳನ್ನು ಕರಾವಳಿ ಬಯಲಿಗೆ ಒಡೆದು ಗ್ರಾಮಾಂತರವನ್ನು ಹಾಳು ಮಾಡಿದನು. ಹೈದರ್ನ ರಹಸ್ಯತೆ ಮತ್ತು ಕಳಪೆ ಬ್ರಿಟಿಷ್ ಗುಪ್ತಚಾರರಿಂದಾಗಿ ಮದ್ರಾಸ್ನಲ್ಲಿ ಕೇವಲ 9 ಮೈಲಿ ದೂರದಲ್ಲಿರುವ ಹಳ್ಳಿಗಳ ಬೆಂಕಿಯು ಮದ್ರಾಸ್ನಲ್ಲಿ ಕಂಡುಬರುವವರೆಗೂ
ಮದ್ರಾಸ್ನಲ್ಲಿರುವ ಅಧಿಕಾರಿಗಳಿಗೆ ಅವನ ಚಲನವಲನಗಳ ಬಗ್ಗೆ ತಿಳಿದಿರಲಿಲ್ಲ. ಹೈದರ್ ಸ್ವತಃ ಆರ್ಕಾಟ್ ಮುತ್ತಿಗೆಯನ್ನು ಸಂಘಟಿಸಿದನು, ಆದರೆ ಪೋರ್ಟೋ ನೋವೋವನ್ನು ತೆಗೆದುಕೊಳ್ಳಲು ತನ್ನ ಮಗ ಕರೀಂ ಖಾನ್ ಸಾಹೇಬ್ರನ್ನು ಬೇರ್ಪಡಿಸಿದನು. ಆಗಸ್ಟ್ನಲ್ಲಿ ಸರ್ ಹೆಕ್ಟರ್ ಮನ್ರೋ 5,000ಕ್ಕೂ ಹೆಚ್ಚು ಸೈನ್ಯದೊಂದಿಗೆ ಮದ್ರಾಸ್ನಿಂದ ಕಾಂಚೀಪುರಂ ವರೆಗೆ ನಡೆಸಿದ ಚಳುವಳಿಯು ಹೈದರ್ ಆರ್ಕಾಟ್ ಮುತ್ತಿಗೆಯನ್ನು ತೆಗೆದುಹಾಕಿ ಅವನನ್ನು ಎದುರಿಸಲು ತೆರಳುವಂತೆ ಮಾಡಿತು. ನಂತರ ಮನ್ರೋ ಗುಂಟೂರಿನಿಂದ ಕರ್ನಲ್ ವಿಲಿಯಂ ಬೈಲಿ ನೇತೃತ್ವದಲ್ಲಿ ಬಲವರ್ಧನೆಗಳ ಆಗಮನಕ್ಕಾಗಿ ಕಾಯುತ್ತಿದ್ದಾನೆ ಎಂಬ ಸುದ್ದಿ ಬಂದಿತು. ಆದ್ದರಿಂದ ಅವರನ್ನು ತಡೆಯಲು ಟಿಪ್ಪುವಿನ ನೇತೃತ್ವದಲ್ಲಿ ಒಂದು ತುಕಡಿಯನ್ನು ಕಳುಹಿಸಿದನು ಮತ್ತು ಅಂತಿಮವಾಗಿ ಮನ್ರೋ ತನ್ನ ಸೈನ್ಯದಿಂದ ಬೈಲಿಯನ್ನು ಎದುರಿಸಲು ಒಂದು ಪಡೆಯನ್ನು ಕಳಿಸಿದಾಗ ಸ್ವತಃ ಬಲವಂತವಾಗಿ ಹಿಂಬಾಲಿಸಿದನು. ಟಿಪ್ಪು ಮತ್ತು ಹೈದರ್ ಬೈಲಿಯ ಪಡೆಯನ್ನು ಸುತ್ತುವರೆದು ಸೆಪ್ಟೆಂಬರ್ 10ರಂದು ಪೊಲ್ಲಿಲೂರ್ ಕದನದಲ್ಲಿ ಸುಮಾರು 3,000 ಜನರನ್ನು ಶರಣವಾಗುವಂತೆ ಒತ್ತಾಯಿಸಿದರು. ಇದು ರಾಕೆಟ್ ಫಿರಂಗಿ ದಳದ ಮೊದಲ ಪರಿಣಾಮಕಾರಿ ಬಳಕೆಯಾಗಿತ್ತು ಮತ್ತು ಬ್ರಿಟಿಷರ ಮೇಲೆ ಬಲವಾದ ಪ್ರಭಾವ ಕೂಡ ಬೀರಿತು. ನಂತರ ಹೈದರ್ ಆರ್ಕಾಟ್ ಮುತ್ತಿಗೆಯನ್ನು ನವೀಕರಿಸಿದನು, ಅದು ನವೆಂಬರ್ನಲ್ಲಿ ಕೂಡ ಬಿದ್ದಿತು. ಯುದ್ಧ ಆರಂಭವಾದ ಸ್ವಲ್ಪ ಸಮಯದ ನಂತರ ಗವರ್ನರ್ ಹೇಸ್ಟಿಂಗ್ಸ್ ಹೈದರ್ ಅವರನ್ನು ವಿರೋಧಿಸುವ ಬ್ರಿಟಿಷ್ ಪಡೆಗಳ ಉಸ್ತುವಾರಿ ವಹಿಸಿಕೊಳ್ಳಲು ಬಂಗಾಳದಿಂದ ದಕ್ಷಿಣಕ್ಕೆ ಜನರಲ್ ಸರ್ ಐರ್ಕೂಟ್ ಅವರನ್ನು ಕಳುಹಿಸಿದನು. ಅವರು ಮನ್ರೋನಿಂದ ಆಜ್ಞೆಯನ್ನು ಪಡೆಯಲು ನವೆಂಬರ್ನಲ್ಲಿ ಮದ್ರಾಸ್ಗೆ ಬಂದನು. ಕೂಟ್ ಕರ್ನಾಟಕಕ್ಕೆ ದಂಡಯಾತ್ರೆ ಮಾಡಿ ಅಂತಿಮವಾಗಿ ಕಡಲೂರನ್ನು ಕೂಡ ಆಕ್ರಮಿಸಿಕೊಂಡನು. ಅಲ್ಲಿ ಮತ್ತೆ ಸರಬರಾಜು ಮಾಡಿದ ನಂತರ ಅವರು ಚಿದಂಬರಂ ಅನ್ನು ಮುತ್ತಿಗೆ ಹಾಕಿದರು. ಅಲ್ಲಿ ಕೋಟೆಯ ಮೇಲಿನ ದಾಳಿಯನ್ನು ಹಿಮ್ಮೆಟ್ಟಿಸಲಾಯಿತು. ಹೌದು ಸ್ನೇಹಿತರೆ, ಇದರ ಮುಂದುವರೆದ ಭಾಗವು ಮುಂದಿನ ಸಂಚಿಕೆಯಲ್ಲಿ ಬರುತ್ತದೆ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ದಯವಿಟ್ಟು ನಮ್ಮ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತಾ, ನಮಸ್ಕಾರ ವೀಕ್ಷಕರೇ.